ನಾವು ಸರ್ಕಾರದ ನೌಕರರನ್ನು ಕೂಲಿಗಳೆಂದು ಮರೆತರೆ ಅದೇ ಕೂಲಿಗಳು ನಮ್ಮನ್ನು ಕೀಳಾಗಿ ಆಳುವರು. ನಮಸ್ಕಾರ. ಈಗ ಸರ್ಕಾರದಲ್ಲಿರುವಂಥ ನೌಕರರ ಬಗ್ಗೆ ಎಚ್ಚೆತ್ತುಕೊಬೇಕು ಅಂತ ನನ್ನ ಒಂದು ಮನವಿ. ವಿಷಯ ತುಂಬ ದೊಡ್ಡದು, ವಿಷಯ ತುಂಬ ಗಂಭೀರವಾದದ್ದು. ಬೇಸಿಕಲಿ ಎಫಿಷಿಯನ್ಸಿ, ಎಕಾನಮಿ, ಎಫೆಕ್ಟಿವ್ನೆಸ್ ಅನ್ನೋ 3 E's ಮೇಲೆ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ. ಈ ಮಾಧ್ಯಮದವರು ನಿಜವಾಗ್ಲೂ ಏನನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್ಕಾರದ 3 ಅಂಗಗಳಲ್ಲೂ ಎಫಿಷಿಯನ್ಸಿ ಇಲ್ಲ, ಎಕಾನಮಿ ಇಲ್ಲ, ಎಫೆಕ್ಟಿವ್ನೆಸ್ ಅಂತೂ ಯೋಚನೆನೂ ಮಾಡಲ್ಲ. ಸೊ ಜನರು ಏನು ಮಾಡಬೇಕಾಗಿದೆ? ವಿ ದ ಪೀಪಲ್ ಅಂತ ಏನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆ, ಆದ್ದರಿಂದ ಇದನ್ನೆಲ್ಲ ಜನರೇ ಒಂದಾಗಿ ಮಾಡಬೇಕು. ವಿ ಟುಗೆದರ್ ವಿಲ್ ಹ್ಯಾವ್ ಟು ಡೂ ಇಟ್. ಈಗ ಮೊದಲಿಗೆ ನಾನು ಯೋಚಿಸಿರುವ ಹಾಗೆ ಸರ್ಕಾರವು ಎರಡು ಸೌಕರ್ಯಗಳನ್ನು ಕನಿಷ್ಠ ನೀಡಲೇಬೇಕೆಂದು. ಇವೆರಡು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತೀನಿ. ಒಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರಲ್ಲಿರೋರಿಗೆ. ಎರಡನೇದು ಒಂದು ಸ್ಟ್ಯಾಟಿಸ್ಟಿಕಲಿ ಡ್ರಿವನ್ ಆಬ್ಜೆಕ್ಟಿವ್. ಅಂದರೆ ಫಸ್ಟು ಅದು ಎಷ್ಟು ಜನ ಎಷ್ಟು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಕೆಲಸ. ಪ್ರತಿಯೊಬ್ಬರಿಗೂ ಕೆಲಸವನ್ನು ಸರ್ಕಾರ ಕೊಡಬೇಕು ಕನಿಷ್ಠವಾಗಿ. ಒಂದು. ಎರಡನೇದು, ಪ್ರತಿಯೊಬ್ಬರಿಗೂ ಇರೋಕ್ಕೊಂದು ಮನೆ ಕಟ್ಟಲು ಜಾಗ ಒದಗಿಸ್ಕೊಡ್ಬೇಕು. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಈ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಅಥವಾ ಯಾವ ಥರ ಸ್ಟ್ಯಾಂಡರ್ಡ್ ಆಫ್ ಲೇಬರ್ನ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಎರಡನೇದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕಾಗಿರೋದೇನೆಂದರೆ, ಬೆಂಗಳೂರಿನ ವ್ಯಾಪ್ತಿ ಎಲ್ಲಿವರೆಗೂ ಬೇಕಾದರೂ ಮಾಡಿ, ಆದರೆ ಎಲ್ಲವನ್ನೂ ನಿಮ್ಮ
ನೀವೇ ಅದನ್ನು ಟೌನ್ ಪ್ಲಾನ್ ಮಾಡಬೇಕು. ಪ್ರತಿ ಒಂದು ಊರನ್ನು ಬೆಂಗಳೂರು ಏನು ಮುಂಚೆ 225 ಸ್ಕ್ವೇರ್ ಕಿಲೋಮೀಟರ್ ಅದು 800 ಮಾಡಿದ್ದೀರಾ, ಆಮೇಲೆ 1200 ಮಾಡಿದ್ದೀರಾ, 2000 ಮಾಡಿ, 10,000 ಮಾಡಿ, ಎಷ್ಟನ ಮಾಡಿ, ಮೆಟ್ರೋಪಾಲಿಟನ್ ಏರಿಯಾ ಮಾಡಿ ಅಥವಾ ಏನೇ ಮಾಡಿದ್ರೂ ಕೂಡ ಪ್ರತಿಯೊಂದನ್ನು BDA ಅವರೇ ಮಾಡಬೇಕು. ಆದರೆ ಸರ್ಕಾರದ ಕೆಪಾಸಿಟಿ ಏನು ಇಲ್ಲದೆ ಇರಬೇಕಾದ್ರೆ ನಾವು BDA ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ಕಾರದ ಪ್ರತಿ ಒಂದು ಡಿಪಾರ್ಟ್ಮೆಂಟು ತಮಗೇನು ಸಿಗುತ್ತೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಜನರಿಗೋಸ್ಕರ ಏನು ಮಾಡ್ಬೋದು ಅನ್ನೋದನ್ನ ಅವರು ಯೋಚನೆ ಮಾಡೋಕ್ಕಾಗದೇ ಇರೋಷ್ಟು ಭ್ರಷ್ಟಾಚಾರ ತುಂಬ್ಕೊಂಡ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಲ್ಯಾಂಡು ಏನಿವತ್ತು 10,000 ರೂಪಾಯಿ ಅಡಿಗೆ ಅಂತ ಇವತ್ತು ಸರ್ಕಾರನೇ ರೇಟನ್ನು ಫಿಕ್ಸ್ ಮಾಡಿದೆ. ಇದರಷ್ಟು ನೀಚಗೆಟ್ಟ ಯೋಚನೆ ಇರಬಾರ್ದು. ಇನ್ನು ನಾನು ಯಾಕೆಂದರೆ ಯಾವುದೇ ಒಂದು ಲ್ಯಾಂಡ್ ಡೆವಲಪ್ಮೆಂಟನ್ನು ಸರ್ಕಾರ ಮಾಡಿದಾಗ 200 ಸ್ಕ್ವೇರ್ ಕಿಲೋಮೀಟರ್ ಮಾಡಲಿ, 1000 ಸ್ಕ್ವೇರ್ ಕಿಲೋಮೀಟರ್ ಮಾಡಲಿ, 10,000 ಸ್ಕ್ವೇರ್ ಕಿಲೋಮೀಟರ್ ಮಾಡಲಿ, ಎಷ್ಟು ಜನಕ್ಕೆ ಬೇಕೋ ಆ ಥರ ಪ್ಲಾನ್ ಮಾಡಬೇಕು ಹೊರತು ಡಿಮ್ಯಾಂಡ್ ಲ್ಯಾಂಡ್ ಮೇಲೆ ಇನ್ಕ್ರೀಸ್ ಮಾಡಿದಾಗ ಪ್ರೈಸ್ ಆಫ್ ದ ಲ್ಯಾಂಡ್ ಜಾಸ್ತಿ ಆಗುತ್ತೆ. 10 ಕೋಟಿ ಜನಕ್ಕೆ ಮನೆ ಕಟ್ಕೊಡಲು 2 ಬೆಂಗಳೂರು ಸಾಕು. 10 ಕೋಟಿ ಜನಕ್ಕೆ ಮನೆ ಕಟ್ಟಿಕೊಡಲು 2 ಬೆಂಗಳೂರು ಸಾಕು. ಕಟ್ಟಲು ಜಾಗವನ್ನು ಕೊಡಲು. ನಾನು ಒಂದು ರಫ್ಲಿ ಒಂದು ಗೆಸ್ ಆಗಿ ಮಾತಾಡ್ತಾ ಇದ್ದೀನಿ. ಆದರೆ ನಾನು ಈಗ ನಿಮಗೆ BDA ಅನ್ನೋರು ಎಷ್ಟು ಇನ್ಕೇಪಬಲ್ ಅಂತ ನಾನು ಹೇಳಬೇಕು ಅಂದರೆ, ಇವರೇ ಕೊಟ್ಟಿರುವಂಥ ಸರ್ಕಾರನೇ ಕೊಡಬೇಕಾಗಿರೋದು ಜಮೀನನ್ನು ಯಾರಿಗೆ ಉಳುಮೆ ಮಾಡೋಕ್ಕೆ ಅಗ್ರಿಕಲ್ಚರಿಸ್ಟ್ಗಾಗಲಿ ಸರ್ಕಾರನೇ ಕೊಡುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಹಳ್ಳಿಗಳಿದ್ವು ಮುಂಚೆ, ಎಲ್ಲಾನು ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ BDAನೇ ಬೆಂಗಳೂರು ಅಂತ ಮಾಡುತ್ತೆ ಅಂದ್ಕೊಳ್ಳಿ. ಈ ಹಳ್ಳಿ ನಿಮಗೆಲ್ಲ ಗೊತ್ತು, ಯಾವುದೋ ಒಂದು ಹಳ್ಳಿ, ಒಂದು ಹಳ್ಳಿಯಲ್ಲಿ 5,000 ಎಕರೆ ಜಮೀನಿದೆ ಅಂದ್ಕೊಳ್ಳಿ, ಅಥವಾ ಒಂದು ಹಳ್ಳಿಯಲ್ಲಿ 3,000 ಎಕರೆ 2,000 ಎಕರೆ ಅಷ್ಟು ಜಮೀನಿದೆ ಅಂತ ಇಟ್ಕೊಳ್ಳಿ. ಈ ಜಮೀನನ್ನ ಉಳುಮೆ ಮಾಡಲು ಸರ್ಕಾರ ರೈತರಿಗೆ ಉಳುಮೆ ಮಾಡೋಕ್ಕೋಸ್ಕರ ಮಾತ್ರ ಕೊಟ್ಟಿರೋದು. ಓನ್ಲಿ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಆದರೆ
ನಮ್ಮ ದೇಶದಲ್ಲಿ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಹಣದ ಆಸೆಗೆ ಅಲ್ಲಿ ಅಗ್ರಿಕಲ್ಚರ್ ಮಾಡದೇ ಇದ್ರೂ ಕೂಡ ಗೌರ್ನಮೆಂಟ್ಗೂ ರೆವಿನ್ಯೂ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಗೌರ್ನಮೆಂಟ್ ಅವರು ಅದರ ಬಗ್ಗೆ ಯೋಚನೆ ಮಾಡದೆ, ಸಬ್ ರಿಜಿಸ್ಟ್ರಾರ್ಗಳಿಗೂ ಲಂಚ ಬರ್ತಾ ಇದೆ ಅಂತ ಸಬ್ ರಿಜಿಸ್ಟ್ರಾರ್ಗಳು ಯೋಚನೆ ಮಾಡದೆ, ಇವತ್ತು ಗ್ರಾಂಟ್ ಮಾಡಿರುವಂಥ ಒಂದು 5 ಎಕರೆ ಜಮೀನನ್ನ ಫಾರ್ ಎಕ್ಸಾಂಪಲ್ ಅಥವಾ 2 ಎಕರೆ ಜಮೀನನ್ನ ಅಲ್ಲಿ ಯಾರೋ ಒಬ್ಬ ಬಂಡವಾಳಶಾಹಿ ಹೋಗ್ಬಿಟ್ಟು ಆ ರೈತನಿಂದ ಆ ಜಮೀನನ್ನ ಕೊಂಡ್ಕೊಂತಾರೆ. ಅವನು ರೈತನಾಗೆ ಕೊಂಡ್ಕೊಬಹುದು, ಅದನ್ನ ಲೇಔಟ್ ಆಗಿ ಮಾಡಿ 10 ಜನಕ್ಕೆ ಹಂಚ್ತಾನೆ. ಸರ್ಕಾರ ಕೊಟ್ಟಿರುವಂಥ ಫ್ರೀ ಜಮೀನನ್ನ ಯಾವುದೇ ಡಿಪಾರ್ಟ್ಮೆಂಟ್, BDA ಅವರಾಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಲೋಕಲ್ ಬಾಡಿ ಆಗಲಿ, ಯಾರೂ ಅದರ ಬಗ್ಗೆ ಯೋಚನೆ ಮಾಡದೆ ಅದನ್ನು ಹಂಚಿದಾಗ, ಸಬ್ ರಿಜಿಸ್ಟ್ರಾರ್ ಕಣ್ಮುಚ್ಕೊಂಡು ಅದನ್ನು ಹಂಚಿದಾಗ ಆಟೋಮ್ಯಾಟಿಕಲಿ ಅಲ್ಲಿ ಜಾಸ್ತಿ ಜನ ಬರ್ತಾರೆ. ಆ ಜಾಸ್ತಿ ಜನ ಬಂದಾಗ ಆಟೋಮ್ಯಾಟಿಕಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಜಾಸ್ತಿ ಆಗುತ್ತೆ. ಈ 3,000 ಎಕರೆ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಇನ್ನ ಜಮೀನನ್ನು 2 ಎಕರೆ 3 ಎಕರೆ ಹಂಗೆ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಅದನ್ನು ಮಾರಿ ಈಗ ಅಲ್ಲಿ 3,000 ಎಕರೆ ಫಾರ್ ಎಕ್ಸಾಂಪಲ್ ಒಂದು 5,000 ಜನ ಅಥವಾ 10,000 ಜನ ಇರೋ ಜಾಗದಲ್ಲಿ ಇವತ್ತೇನಿಲ್ಲ ಅಂದ್ರೂ 1,00,000 ಜನ ಆಗ್ಬಿಟ್ಟಿರ್ತಾರೆ ಒಂದು ಹಳ್ಳಿಯಲ್ಲಿ. ಇದಕ್ಕೆ ಕಾರಣ ಯಾರು? ಸಬ್ ರಿಜಿಸ್ಟ್ರಾರ್ ಮಾತ್ರ. ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗೋಯ್ತು. ಯಾಕೆ ಇದನ್ನ ಹೊಡಿಬೇಕಾಗಿತ್ತು? ಯಾರು ಅಪ್ರೂವಲ್ ಕೊಟ್ಟಿದ್ರು? ಅಗ್ರಿಕಲ್ಚರಲ್ ಲ್ಯಾಂಡನ್ನು ಮಾರಬಹುದು ಅಂತ ಯಾರು ಅಪ್ರೂವಲ್ ಕೊಟ್ಟರು? ಫಸ್ಟ್ ಆಫ್ ಆಲು ಇಡೀ ಬೆಂಗಳೂರು ಇವತ್ತು ದಿಕ್ಕಾಪಾಲಾಗಿರುವಂಥ ಕಾರಣ ಇದೆ. ಈ BDA ಅವರು ಅವರ ಜವಾಬ್ದಾರಿನ ನಿರ್ವಹಿಸಿಲ್ಲ ಅನ್ನೋ ಕಾರಣಕ್ಕೆ. ಇವತ್ತು BDA ಅವರು ಆ್ಯಕ್ಚುಲಿ ಏನವರು ಸ್ಕೀಮ್ಗಳು ಮಾಡಿ ಲೇಔಟ್ಗಳು ಮಾಡ್ತಾ ಇದ್ದಾರೆ, ಒಂದು 10% ಉಪಯೋಗ ಬರ್ತಾ ಇಲ್ಲ ಜನರಿಗೆ. ಇನ್ ಟರ್ನ್ ಈ ಡಿಮ್ಯಾಂಡ್ ಜಾಸ್ತಿ ಮಾಡಿ ಇವ್ರ ದುಡ್ಡು ಮಾಡೋಕ್ಕೋಸ್ಕರ ಒಂದು ದಾರಿ ಮಾಡ್ಕೊತಾ ಇದ್ದಾರೆ ಗೌರ್ನಮೆಂಟ್. ಬಿಟ್ಟರೆ ಜನರಿಗೆ ನಿಜವಾಗ್ಲೂ ಅದೇ ಆ 3,000 ಎಕರೆಯಲ್ಲಿ ರೈತರು ಕೊಟ್ಟಿರೋದು ಸ್ವಾಮಿ. ರೈತರಿಗೆ ನೀವು ಕೊಟ್ಟಿರೋದು ಬರೀ ರೈತ ಕೆಲಸ ಮಾಡೋಕ್ಕಷ್ಟೇ. ನಾಳೆ ದಿನ ಡೆವಲಪ್ಮೆಂಟ್ಗೋಸ್ಕರ ಲ್ಯಾಂಡ್ ಬೇಕಾದಾಗ ತೊಗೊಬೋದು. ತೊಗೊಂಡು ರೈತನಿಗೆ ಏನು ಬೇಕು? ಮನೆ ಬೇಕು, ಇರೋಕ್ಕೊಂದು ಜಾಗ ಬೇಕು, ಮನೆ. ಕೆಲಸ ಬೇಕಂದ್ರೆ ಕೆಲಸ ಮಾಡೋಕ್ಕೆ ಕೆಲಸ ಕೊಡಿ. ಅದು ಬಿಟ್ಬಿಟ್ಟು ಎಕರೆಗಟ್ಟಲೆ ಜಮೀನು ಅವಂದೇ ಅನ್ನೋಕ್ಕೆ, ಅದರಲ್ಲೂ ಇಟ್ಸ್ ಆಲ್ ವಿದಿನ್ ದ ಗವರ್ನಮೆಂಟ್ಸ್ ಕೆಪಾಸಿಟಿ ಟು ಟೇಕ್ ಕೇರ್ ಆಫ್ ದ ಸಿಟಿಸನ್ಸ್. ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಿಡಬಾರ್ದು. ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ. ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕಾನೂನು ಇದ್ದಾವೆ ತುಂಬ, ಆದರೆ ಒಂದನ್ನು ಅವರು ಬೇಸಿಕಲಿ ನನ್ನ ಟಾರ್ಗೆಟು ಈ ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು BDA. ಆದ್ದರಿಂದ ಇನ್ನು ಮುಂದೆ ನಾನು ಈ 2 ಡಿಪಾರ್ಟ್ಮೆಂಟ್ನ
ಯಾವ ಮಟ್ಟಕ್ಕೆ ಸರಿಪಡಿಸ್ಬೋದು ಅನ್ನೋ ಹೋರಾಟದಲ್ಲಿ ಮುಂದೆ ಸಾಗ್ತೀನಿ. ನೀವುಗಳು ನೋಡ್ತಾ ಇರಿ. ಆದಷ್ಟು ಮಾಹಿತಿ ಇವೆರಡು ಡಿಪಾರ್ಟ್ಮೆಂಟ್ ಸರಿ ಹೋದರೆ ತುಂಬ ಡೆವಲಪ್ಮೆಂಟ್, ತುಂಬ ಚೇಂಜಸ್ ಆಗಿಬಿಡುತ್ತೆ. ಎಸ್ಪೆಷಲಿ BDA ನಾನು ಹೇಳ್ದಂಗೆ ಮಾಡಿದ್ರೆ ಬಿಡಿ. ಈಗ 1000 ಸ್ಕ್ವೇರ್ ಕಿಲೋಮೀಟರ್ಸ್ ಬೆಂಗಳೂರು ನಿಜವಾಗ್ಲೂ ಅನ್ಪ್ಲ್ಯಾನ್ಡ್ ಆಗಿದೆಯಾ? ಬಿಡಿ 1000 ಸ್ಕ್ವೇರ್ ಕಿಲೋಮೀಟರ್. ಕರ್ನಾಟಕ 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಇದೆ. ಇನ್ನು ಮುಂದಕ್ಕೆ ಹೋಗೋಣ. ಇನ್ನು ಮುಂದೆ ಅಟ್ಲೀಸ್ಟ್ ಸರಿ ಡೆವಲಪ್ ಮಾಡಿ. ಅದು ಬಿಟ್ಬಿಟ್ಟು ರಿಯಲ್ ಎಸ್ಟೇಟ್ ಯಾರ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಡೆವಲಪರ್ಗಳು, ಪ್ರೈವೇಟ್ ಅವರು, ಲ್ಯಾಂಡ್ ಲಾರ್ಡ್ಸ್ಗಳು, ಇವ್ರ ಕೈಲಿ ಏನಕ್ಕೆ ಕೊಡ್ತೀರಾ ಟೌನ್ ಪ್ಲ್ಯಾನ್ ಮಾಡೋಕ್ಕೆ? ಯಾವಾಗ ಬೇರೆ ವ್ಯಕ್ತಿಗಳು ಟೌನ್ ಪ್ಲ್ಯಾನ್ ಮಾಡ್ತಾರೋ ಅವಾಗೇ ಡಿಮ್ಯಾಂಡ್ ಜಾಸ್ತಿ ಆಗೋದು, ಅವಾಗೇ ಸ್ಕ್ವೇರ್ ಫೀಟ್, ಅವಾಗೇ ಲ್ಯಾಂಡ್ ರೇಟ್ ಜಾಸ್ತಿ ಆಗೋದು. ಒಬ್ಬ ಕಾಮನ್ ಮ್ಯಾನ್ ಅದನ್ನು ಪಡ್ಕೊಳ್ಳೋಕ್ಕಾಗದಿರೋಂಥದ್ದು. ಇಷ್ಟು ಹೇಳ್ತಾ ಸದ್ಯ ನೋಡೋಣ. ನನ್ನ ಪ್ರಯತ್ನದಲ್ಲಿ ಈ ವಿಡಿಯೋಸ್ಗೆ ಎಲ್ಲರಿಗೂ ತಲುಪಿಸೋವಂಥ ಪ್ರಯತ್ನ ಮಾಡ್ತೀನಿ. ಇನ್ನೂ ಎಫೆಕ್ಟಿವ್ ಆಗಿ ನಾನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.